ಆಲ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇಲ್ಲಿ ಕಾಯಿ ಚಟ್ನಿನ ಮಾಡ್ತಾ ಇದ್ದೀನಿ. ಸೊ ಹಾಗೆಯೇ ಈ ಕಡೆ ಬೀಟ್ರೂಟ್ ಕುದಿಯೋಕೆ ಇಟ್ಟಿದ್ದೆ, ಜೊತೆಗೆ ಮೆಂತೆಕಾಳನ್ನು ಕುದಿಸ್ತಾ ಇದ್ದೀನಿ. ಸೊ ನಾನು ನಮ್ಮ ಯಜಮಾನ್ರು ಇಬ್ಬರು ಕುಡಿಯೋಕ್ಕೋಸ್ಕರ. ಅದ್ರ ಜೊತೆಗೆ ಇಲ್ಲಿ ನಾನು ಬೀಟ್ರೂಟ್ ಪರೋಟ ಮಾಡ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ. ಬೀಟ್ರೂಟ್ ತಿಂದೇ ಇರೋರು ಈ ರೀತಿ ಮಾಡ್ಕೊಂಡು ತಿನ್ಬೋದು. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ಆಳೆನ್ ಸುಸ್ಲ ಮಾಡ್ತಾಯಿದ್ದೀನಿ. ಅಚ್ಕಾರದ ಪುಡಿ ಹಾಕಿಬಿಟ್ಟು ಚೆನ್ನಾಗಿರುತ್ತೆ. ಕೆಲವೊಬ್ಬರು ಹಸಿಮೆಣ್ಸಿನ್ಕಾಯಿ ಹಾಕಿ ಕೂಡ ಮಾಡ್ತಾರೆ. ನಾನು ಅಪ್ಲೋಡ್ ಮಾಡಿದ್ದೀನಿ. ಬೇಕು ಅಂದರೆ ನನ್ನ ಚಾನಲ್ಗೆ ಹೋಗಿ ನೀವು ನೋಡ್ಬೋದು. ಆ್ಯಂಡ್ ಆಳೆನ್ ಸುಸ್ಲ ರೆಡಿ ಟು ಇಟು. ನಮ್ಮದು ಉತ್ತರ ಕರ್ನಾಟಕದ ಫೇವ್ರೆಟ್ ನಾಷ್ಟ ಅಂತಂದರೆ ಆಳೆನ್ ಸುಸ್ಲ. ಅದ್ರ ಜೊತೆಗೆ ಮೊಸರು ಪೋಣೆ ಹಾಕಿರೋದು, ಅಂದರೆ ಮೊಸರನ್ನ ಒಗ್ಗರಣೆ ಹಾಕ್ತೀವಿ ಅಥವಾ ಮಜ್ಜಿಗೆಗೂ ಕೂಡ ಒಗ್ಗರಣೆ ಹಾಕಿ ಇದ್ರ ಜೊತೆ ನೆಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಈ ಕಡೆ ನನ್ನ ಮಗಳಿಗೋಸ್ಕರ ನಾನಿಲ್ಲಿ ರವೆನ ಹುರಿತಾ ಇದ್ದೀನಿ. ಸೊ ತಿನ್ಕೊಂಡು ಎಲ್ಲರೂ ಬಾಕ್ಸ್ ತೊಗೊಂಡು ಆಫೀಸಿಗೆ ಹೊರಟರು. ಅದಾದಮೇಲೆ ನಾನು ಮತ್ತು ನನ್ನ ಮಗಳು ಇಬ್ಬರು ಬ್ರೇಕ್ಫಾಸ್ಟ್ನ ಮಾಡ್ತಾಯಿದ್ದೀವಿ. ಸೊ ತುಂಬಾ ರುಚಿಯಾಗಿತ್ತು. ಅದಾದಮೇಲೆ ಬಟ್ಟೆನ ವಾಷಿಂಗ್ ಮಷಿನ್ಗೆ ಹಾಕಿದೆ. ಬಟ್ಟೆನ ಎಲ್ಲ ತೊಗೊಂಡ್ಬಿಟ್ಟು ಸೊ ಬಕೆಟ್ಗೆ ಫಿಲ್ ಮಾಡಿಕೊಂಡು ಮತ್ತು ನನ್ನ ಮಗಳು ಹೋಗಿ ಬಟ್ಟೆ ಒಣಗಿ ಹಾಕಿ ಬಂದ್ವಿ. ಅದಾದಮೇಲೆ ಲಂಚ್ಗೆ ನಾನು ನನ್ನ ಮಗಳಿಗೋಸ್ಕರ ಈ ಒಂದು ರೆಸಿಪಿನ ಟ್ರೈ ಮಾಡೋಣ ಅಂತ ಸೊ ಪರೋಟ ಥರ ಫಸ್ಟಾಗಿ ಚಪಾತಿ ಥರ ಲಟ್ಟಿಸ್ಕೊಂಡು ಅದಾದಮೇಲೆ ರೀತಿಯಾಗಿ ಕಟ್ ಮಾಡ್ಕೋಬೇಕು. ನಾವು ಹೊರಗಡೆಯಿಂದ ನಾನಂತರೂ ಮ್ಯಾಗಿ ಆಗಲಿ ನೂಡಲ್ಸ್ ಆಗಿ ಅಷ್ಟೊಂದು ಇಷ್ಟಪಟ್ಟು ನಾನಂತರೂ ತರೋದು ಇಲ್ಲ, ನಾವು ಮಾಡೋದು ಇಲ್ಲ. ಅದ್ರ ಬದಲು ಮಗಳಿಗೂ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಈ ರೀತಿ ನೂಡಲ್ಸ್ ಥರ ನಾನೇ ಕಟ್ ಮಾಡಿ ಅದನ್ನು ಬೇಯಿಸ್ಕೊಂಡು ಒಗ್ಗರಣೆ ಹಾಕಿದೆ. ನಿಮಗೆ ಮಗು ಏನು ತಿನ್ನುತ್ತೆ ಅದ್ರ ಮೇಲೆ ನೀವು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ಹಾಕಿ ಫ್ರೈ ಮಾಡ್ಬೋದು. ತುಂಬ ರುಚಿಯಾಗಿರುತ್ತೆ. ನಾನಿಲ್ಲಿ ಪರೋಟ ಮತ್ತು ಚಟ್ನಿನ ತಿಂತಾಯಿದ್ದೀನಿ ಮಧ್ಯಾಹ್ನಕ್ಕೆ. ಅದಾದಮೇಲೆ ಗಾರ್ಲಿಕ್ ಪಿಕಲ್ನ ಮಾಡೋಣ ಅಂತ ತುಂಬ ದಿವಸದಿಂದ ಅಂದ್ಕೊಳ್ತಿದ್ದೆ. ಸೊ ಅದು ಕೂಡ ಪ್ರಿಪೇರ್ ಮಾಡಿದೆ. ಬಟ್ ಇದ್ರ ವಿಡಿಯೋ ಆಗಲಿ ನಾನು ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಬಟ್ ಟೇಸ್ಟ್ ಅಂತೂ ಅದ್ಭುತವಾಗಿತ್ತು. ಬೇಕು ಅಂದರೆ ಮುಂದೆ ಒಂದು ದಿವಸ ಮತ್ತೆ ನಾನು ಅಪ್ಲೋಡ್ ಮಾಡ್ತೀನಿ. ಸಂಜೆ ಬಟ್ಟೆ ತರೋಕ್ಕೆ ನಾನು ನನ್ನ ಮಗಳು ಹೋಗಿದ್ವಿ. ಬಟ್ಟೆ ಎಲ್ಲ ತೆಕ್ಕೊಂಡಾಯಿತು. ಅದಾದಮೇಲೆ ಗಿಡಗಳಿಗೆಲ್ಲ ನೀರು ಹಾಕೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೆ. ಬಟ್ ಇನ್ನೂ ಹಸಿ ಆಗಿತ್ತು, ಅದು ಒಣಗೇನಿರಲಿಲ್ಲ. ಹಾಗಾಗಿ ಮತ್ತು ಇಲ್ಲಿ ಸೊಪ್ಪೆಲ್ಲ ಆಗಿತ್ತು. ಸೊ ಹಾಗೆ ಸ್ವಲ್ಪ ಹೊತ್ತು ಮೇಲೆ ಆಟ ಆಡಿಕೊಂಡು ಅದಾದಮೇಲೆ ಸಂಜೆ ಹೊರಗಡೆ ಹೋಗೋ ಪ್ಲ್ಯಾನ್ ಇತ್ತು. ಕೆಳಗಡೆ ಬಂದು ದೀಪ ಎಲ್ಲ ಹಚ್ಚಿಬಿಟ್ಟು ಯಜಮಾನರು ಕೂಡ ಬಂದಿದ್ದರು. ಅವ್ರಿಗೆ ಟೀ ಮಾಡಿಕೊಟ್ಟು ನನ್ನ ಮಗಳು ರೆಡಿ ಆಗಿದ್ವಿ. ಹಾಗೆಯೇ ಹೋಗೋಣ, ಥರ್ಸ್ಡೇ ಇತ್ತು. ಸೊ ನಾವು ಹೊರಟಿದ್ದು ರಾಯರ ಮಠಕ್ಕೆ ಹೋಗಿದ್ವಿ. ತುಂಬ ದಿವಸ ಅಂದ್ಕೊಳ್ತಿದ್ದೆ, ಹೋಗೋಕ್ಕೆ ಆಗಿರಲಿಲ್ಲ. ಸೊ ಅದಾದಮೇಲೆ ಇಲ್ಲಿ ಸ್ಟ್ರೀಟ್ ಇದೆಯಲ್ಲ, ಫುಡ್ ಸ್ಟ್ರೀಟು ಯಲಹಂಕದಲ್ಲಿ, ಇಲ್ಲೊಂದು ದೊಡ್ಡ ಅವರೆಕಾಳು ಮೇಳನೇ ಬಂದಿತ್ತು. ತುಂಬಾ ಕ್ರೌಡ್ ಆಗಿತ್ತು. ಆ ಪಕ್ಕದ ರೋಡಲ್ಲೇ ರಾಯರ ಮಠ ಇರೋದು. ಸೊ ಫೈನಲಿ ಬಂದು ರೀಚ್ ಆದ್ವಿ, ದರ್ಶನ ಮಾಡ್ಕೊಂಡ್ವಿ. ತುಂಬಾ ಮನಸ್ಸಿಗೆ ಒಂಥ ಪೀಸ್ ಆಯಿತು, ನೆಮ್ಮದಿ ಅಂತ ಅನ್ನಿಸ್ತು ರಾಯರನ್ನ ನೋಡಿದ ತಕ್ಷಣ. ಹಾಗೆ ದರ್ಶನ ಎಲ್ಲ ಮಾಡ್ಕೊಂಡಾದ್ಮೇಲೆ ಅಲ್ಲಿಂದ ಮತ್ತೆ ಹೊರಟಿದ್ದು ಮನೆ ಕಡೆ ಬಂದ್ವಿ. ಸ್ವಲ್ಪ ಹೊತ್ತು ಅವರೆಕಾಳೆ ಅಲ್ಲಿ ಕೂಡ ಹೋಗೋಣ ಅಂತ ಹೋದ್ವಿ. ಬಟ್ ತುಂಬಾ ರಶ್ ಇತ್ತು, ಏನೂ ಪರ್ಚೇಸ್ ಮಾಡಲಿಲ್ಲ. ಅದಾದಮೇಲೆ ಮನೆಗೆ ಬಂದಮೇಲೆ ದಾಲ್ ಕಿಚಡಿ ಮಾಡೋಕ್ಕೆ ಅಂತ ನೆನೆಸಿಟ್ಟು ಹೋಗಿದ್ದೆ. ದಾಲ್ ಕಿಚಡಿ ಮಾಡ್ತಾ ಈ ಕಡೆ ಸಬ್ಬಸಿಗೆ ಸೊಪ್ಪನ್ನು ಬಿಡಿಸಿ ನಾಳೆಗೋಸ್ಕರ. ಸೊ ಇವತ್ತಿನ ಮಿನಿ ವ್ಲಾಗ್ ಹೀಗಾಗಿತ್ತು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತೊಂದು ವ್ಲಾಗ್ ಜೊತೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.